ಮೊದಲನೇದಾಗಿ ನೀವೆಲ್ಲ ಬಂದು ತುಂಬ ಜನ ಅಬ್ಸೆಂಟ್ ಆಗಿದ್ದೀರಾ, ಡಸಂಟ್ ಮ್ಯಾಟರ್. ಬಂದು ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದೀರಾ, ನಿಮ್ಮ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಹೇಳಬೇಕು. ಎರಡನೇದಾಗಿ ನಮ್ಮ ಪ್ರಸಾದ ವಿತರಣೆ, ಪ್ರಸಾದವನ್ನು ಎಲ್ಲ ಅರೇಂಜ್ ಮಾಡಿರುವಂತಹ ಅನಿತಾ, ಆಮೇಲೆಲ್ಲ ಓಡ್ತೀರಾ, ಅದಕ್ಕೆ ಮೊದಲೇ ಹೇಳ್ಬಿಡ್ತೀನಿ. ರಿಲ್ಯಾಕ್ಸ್, ನಾವು ರಿಲ್ಯಾಕ್ಸ್. ಸ್ಲೋಲಿ ಟೇಕ್ ಯರ್ ಅವೇರ್ನೆಸ್ ಟು ಯುವರ್ ಟೋಸ್. ಪಾದದ ಬೆರಳುಗಳಿಗೆ ವಿಶ್ರಾಂತಿ. ಪಾದದ ಹರಳುಗಳಿಗೆ ವಿಶ್ರಾಂತಿ. ಮೀನಖಂಡಗಳಿಗೆ ವಿಶ್ರಾಂತಿ. ದೇಹ ಪೂರ್ತಿ ಸಡಲ ಬಿಡಿ. ತುಂಬ ಹೊತ್ತಿಂದ ಅಭ್ಯಾಸ ಮಾಡಿದ್ದೀರಾ. ಮಂಡಿ ಚಿಪ್ಪುಗಳಲ್ಲಿ ಬಿಗಿತಾ ಇದ್ರೆ ಸಡಿಲಗೊಳಿಸಿ. ವಿಶ್ರಾಂತಿ. ಕೊನೆಯ ಸ್ನಾಯುಗಳಿಗೆ, ಮಾಂಸಖಂಡಗಳಿಗೆ ವಿಶ್ರಾಂತಿ. Observe in and around of your waist. ಸೊಂಟದ ಸುತ್ತಿನ ಭಾಗಕ್ಕೆ ವಿಶ್ರಾಂತಿ. ಗುದದ್ವಾರ, ಜನನೇಂದ್ರಿಯಗಳು, ಮೂತ್ರಪಿಂಡಗಳು ಹಾಗೂ ಗರ್ಭಕೋಶಕ್ಕೆ ವಿಶ್ರಾಂತಿ. ಸೊಂಟದ ಕೆಳಗಡೆ ಇರುವ ಎಲ್ಲ ಅಂಗಗಳು ವಿಶ್ರಾಂತ ಸ್ಥಿತಿಗೆ ಹೋಗುವುದನ್ನು ಗಮನಕ್ಕೆ ತಂದುಕೊಳ್ತಾ ದೀರ್ಘವಾಗಿ ಉಸಿರನ್ನು ತುಂಬಿ ಒಂದು ಆಕಾರವನ್ನು ಹೇಳೋಣ. ನಿಧಾನವಾಗಿ ಗಮನವನ್ನು ಉದರದ ಭಾಗದ ಮೇಲೆ ತೆಗೆದುಕೊಂಡು ಹೋಗಿ ಉದರದ ಅಂಗಗಳಿಗೆ ವಿಶ್ರಾಂತಿ. ಬೆನ್ನಿನ ಭಾಗವನ್ನು ಗಮನಿಸಿ. ಬೆನ್ನಿನ ಕೆಳಭಾಗ, ಮೇಲ್ಭಾಗ, ಮಧ್ಯಭಾಗ, ಬೆನ್ನುಹುರಿಗೆ ಸೇರಿರುವಂತಹ ಎಲ್ಲ ಸ್ನಾಯುಗಳಿಗೆ ವಿಶ್ರಾಂತಿ. ತೋಳುಗಳ ಕಡೆ ಗಮನವನ್ನು ಕೊಡಿ. ತೋಳಿನ ಹಸ್ತದ ಬೆರಳುಗಳು, ಮಣಿಕಟ್ಟು, ಅಂಗೈ ಮುಂಗೈ, ತೋಳಿನ ಕೆಳಭಾಗ, ಮೊಣಕೈ, ತೋಳಿನ ಮೇಲ್ಭಾಗ, ಭುಜದ ಕೀಲುಗಳಿಗೆ ವಿಶ್ರಾಂತಿ. ಎದೆಯ ಭಾಗದಲ್ಲಿ ಇರುವ ಸ್ನಾಯುಗಳಿಗೆ, ಮಾಂಸಖಂಡಗಳಿಗೆ, ಪಕ್ಕೆಲುಬುಗಳಿಗೆ, ಶ್ವಾಸಕೋಶಗಳಿಗೆ ವಿಶ್ರಾಂತಿ. ಹೃದಯದ ಬಡಿತವನ್ನು ಆಲಿಸಿ. ಹೃದಯದ ಭಾಗಕ್ಕೂ ಕೂಡ ವಿಶ್ರಾಂತಿ. ದೇಹದ ಮಧ್ಯಭಾಗ ಸಂಪೂರ್ಣ ವಿಶ್ರಾಂತ ಸ್ಥಿತಿಗೆ ಹೋಗಿರೋದನ್ನು ಗಮನಕ್ಕೆ ತಂದುಕೊಳ್ಳ ದೀರ್ಘವಾಗಿ ಉಸಿರನ್ನು ತುಂಬಿ ಒಂದು ಉಪಕಾರವನ್ನು ಹೇಳೋಣ. ನಿಧಾನವಾಗಿ ಗಮನವನ್ನು ಕತ್ತಿನ ಭಾಗದ ಮೇಲೆ ತನ್ನಿ. ಕತ್ತಿನ ಭಾಗದಲ್ಲಿ ಇರುವ ಅನ್ನನಾಳ, ವಾಯುನಾಳ, ರಕ್ತನಾಳಗಳಿಗೆ ವಿಶ್ರಾಂತಿ. ಗದ್ದದ ಭಾಗ, ಮೇಲುಡಿ, ಕೆಳದುಡಿ, ದಂತಪಂಕ್ತಿಗಳು, ನಾಲಿಗೆ, ಕಿರುನಾಲಿಗೆ, ದವಡೆ ಹಾಗೂ ನಿಮ್ಮ ಕೆನ್ನೆಗಳಿಗೆ ವಿಶ್ರಾಂತಿ. ನಾಸಿಕ ದ್ವಾರಗಳಿಗೆ ವಿಶ್ರಾಂತಿ. ನನ್ನ ವಿವರಣೆಯನ್ನು ಆಲಿಸುತ್ತಿರುವ ನಿಮ್ಮ ಎರಡು ಕಿವಿಗಳಿಗೆ
ವಿಶ್ರಾಂತಿ. ಕಣ್ಗುಬ್ಬುಗಳಿಗೆ, ಕಣ್ರೆಪ್ಪೆಗಳಿಗೆ, ಕಣ್ಗುಡ್ಡೆಗಳಿಗೆ, ಕಣ್ಣಿನ ಸುತ್ತ ಇರುವ ಸ್ನಾಯುಗಳಿಗೆ ವಿಶ್ರಾಂತಿ. ಹಣೆಯ ಭಾಗದಲ್ಲಿ ಸುಕ್ಕುಗಳಿದ್ದರೆ ಸಡಿಲಗೊಳಿಸಿ ಹಣೆಯ ಭಾಗಕ್ಕೆ ವಿಶ್ರಾಂತಿ. ಶಿರದ ಮಧ್ಯಭಾಗ ಹಾಗೂ ನಿಮ್ಮ ಮೆದುಳಿನ ಭಾಗಕ್ಕೆ ವಿಶ್ರಾಂತಿ. ಮುಖಮಂಡಲ ಹಾಗೂ ನರಮಂಡಲ ಸಂಪೂರ್ಣ ವಿಶ್ರಾಂತ ಸ್ಥಿತಿಗೆ ಹೋಗಿರೋದನ್ನ ಗಮನಕ್ಕೆ ತಂದುಕೊಳ್ತಾ ದೀರ್ಘವಾಗಿ ಉಸಿರನ್ನ ತುಂಬಿ ಮಕಾರವನ್ನ ಹೇಳಿದ್ವಾ? ಮಕಾರವನ್ನ ಹೇಳಿ ಪಾದದ ಬೆರಳುಗಳಿಂದ ಶಿರದ ಭಾಗದವರೆಗೆ ಸಂಪೂರ್ಣ ದೇಹ ವಿಶ್ರಾಂತ ಸ್ಥಿತಿಗೆ ಹೋಗಿರೋದನ್ನ ಗಮನಕ್ಕೆ ತಂದುಕೊಳ್ತಾ ದೀರ್ಘವಾಗಿ ಉಸಿರನ್ನ ತುಂಬಿ ಒಂದು ಸೇರಿದಂತಹ ಓಂಕಾರವನ್ನು ಹೇಳೋಣ. ಸೂರ್ಯ ನಮಸ್ಕಾರಗಳನ್ನು ಹಾಕುವುದಕ್ಕೆ ಶಕ್ತಿಯನ್ನು ಕೊಟ್ಟಂತಹ ಸೂರ್ಯ ದೇವನಿಗೆ ಮನಸ್ಸಿನಲ್ಲಿ ವಂದನೆಯನ್ನ ಅರ್ಪಿಸಿ. ಆದಿಯಾಗಿ ಅಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಎಲ್ಲರೂ ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ಆದರೆ ಅದಕ್ಕೆ ಸಾಧನೆ ಬೇಕು ಅಲ್ವಾ? ನೋಡಿ, ನಮ್ಮಲ್ಲಿ ನಾವೆಷ್ಟು ಜನ ಇದ್ದೀವಿ, 60ರ ಮೇಲೆ ಇರೋರು ಸಾಕಷ್ಟು ಜನ ಇದ್ದೀವಿ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ನಿತ್ಯ ಅಭ್ಯಾಸ ಮತ್ತು ಸಾಧನೆ ಬಹಳ ಇಂಪಾರ್ಟೆಂಟ್. ನಿರಂತರ ಅಭ್ಯಾಸ ಇದ್ದರೆ ಸಾಕು. ಇದು ನೋಡಿ, ಏನು ಕಾಂಪಿಟೇಷನ್ ಅಲ್ಲ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ. ನಿಜವಾಗ್ಲೂ ನನಗೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಆಲ್. ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೊಸದಾಗಿ ಸೇರಿದವರು, ಹೋದ ವಾರ ಸೇರಿದವರು ಕೂಡ, 1 ತಿಂಗಳಲ್ಲಿ ಸೇರಿದವರು ಕೂಡ 108 ಸೂರ್ಯ ನಮಸ್ಕಾರ ಮಾಡಿದ್ದೀರಾ. ಇಟ್ಸ್ ಆ್ಯನ್ ಅಚೀವ್ಮೆಂಟ್ ಅಂತಲೇ ತಿಳ್ಕೊಳ್ಳಿ. ಇದನ್ನೇ ಕಂಟಿನ್ಯೂ ಮಾಡಿ, ದೇವರು ನಿಮಗೆ ಶಕ್ತಿಯನ್ನು ಕೊಡಲಿ. Slowly move your toes, then your fingers, then your neck. Slowly join your legs, arms by the side of your body. Stretch your right arm up and left palm on your chest and hold your left leg and turn to your right and slowly inhale and come up and sit comfortably. Sukhavada asanadalli kutkolli. Bani